ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ SV2 ಸಮಾಜ ಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸಮಾಜ ಸೇವಕರಾದ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ರವರ ಜನ್ಮದಿನದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಅಂಗಾಂಗ ದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಗಣ್ಯರು ಹಾಗೂ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಹಾಗೆಯೇ SV2 ಸಮಾಜ ಸೇವಾ ಟ್ರಸ್ಟ್ನ ಲೋಗೋವನ್ನು ಗಣ್ಯರು ಬಿಡುಗಡೆಗೊಳಿಸಲಾಯಿತು. ಇನ್ನು ನಾರಾಯಣ ಹೃದಯಾಲಯ, ನಾರಾಯಣ ನೇತ್ರಾಲಯ, ದಿ ಆಕ್ಸ್ಫರ್ಡ್ ಆಸ್ಪತ್ರೆ, ಹೊಸಬೆಳಕು ಟ್ರಸ್ಟ್ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ರವರಿಗೆ ಅಭಿಮಾನಿಗಳು, ಹಿತೈಷಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರು, ಗಣ್ಯರು, ಸ್ಥಳೀಯ ಮುಖಂಡರುಗಳು, ಪುರಸಭೆ ಸದಸ್ಯರು ಮತ್ತು ಗ್ರಾಮಸ್ಥರು ಮತ್ತು ಅಭಿಮಾನಿಗಳು ಭಾಗವಹಿಸಿದರು. ವೇದಿಕೆಯಲ್ಲಿರ್ತಕ್ಕಂತಹ ಒಳವಳ್ಳಿ ಶ್ರೀನಿವಾಸರನ್ನು ಸೇರಿಸಿಕೊಂಡು ಪ್ರತಿಯೊಬ್ಬ ನಾಯಕರಿಗೂ ಸಹ ಸ್ವಾಗತ ಕೊಡ್ತಾ, ಈ ಭಾಗದಲ್ಲಿ ಅಂದ್ರೆ ನಮ್ಮ ಚಂದಾಪುರ ಸುತ್ತಮುತ್ತ ಯಾರಿಗಾದ್ರೂ ಆರೋಗ್ಯ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸ್ಕೊಂಡು ನಮ್ಮಲ್ಲಿ 16 ಜನ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾರಿಗಾದ್ರೂ ಏನೇ ಸಮಸ್ಯೆ ಬಂದರೂ ಸಹ ನಾವು ಫಸ್ಟ್ ಫೋನ್ ಮಾಡೋದು ಹರೀಶ್. ನಾರಾಯಣ ಹೃದಯಾಲಯ ಒಂದೇ ಅಲ್ಲ, ಅನೇಕ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ, ಆ ಸಿಸ್ಟಮ್ನ ಹೇಗೆ ಜನಗಳಿಗೆ ನಾವು ತಲುಪಿಸಬೇಕು ಮತ್ತು ಇನ್ಸ್ಪೆಸಿಫಿಕ್ ಅತ್ಯಂತ ಬಡವರು ಯಾರಿದ್ದಾರೆ ಮತ್ತು ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂತವರಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರು ಹರೀಶ್ ಅವ್ರ ಸೇವೆ ಅಂದ್ರೆ ಇದು ಒಂದು ಬರ್ತ್ಡೇ ಆಚರಣೆ ಮತ್ತು ಈ ಜನ ಬರೀ ಇದಲ್ಲ. ಆಕ್ಚುಲಿ ಏನಂತಂದ್ರೆ ಅವರ ಸೇವೆ ದಿನನಿತ್ಯ ಎಷ್ಟು ಜನಕ್ಕೆ ಅಟೆಂಡ್ ಮಾಡ್ತಾರೆ ಅನ್ನೋದು ಅವ್ರ ಸೇವೆ. ಯಾವುದು ಬರ್ಡೇ ದಿವಸ ನಾವು ಬಂದಿದ್ದೀವಿ, 100 ಜನ ಸೇರಿದ್ದೀವಿ ಅಥವಾ 1000 ಜನ ಬರ್ತೀವಿ, ವಿಶ್ ಮಾಡ್ತೀವಿ, ಹೋಗ್ತೀವಿ ಅನ್ನೋದಲ್ಲ. ಅವ್ರು ದಿನ 100 ಜನಕ್ಕೆ ಸೇವೆ ಮಾಡ್ತಾರೆ ಅನ್ನೋದು ಅವರು ಅವ್ರಿಗೆ ಇರ್ತಕ್ಕಂತಹ ಸೇವೆ ಮನೋಭಾವ ಅಂತ ತೋರಿಸಿದ್ರು. ಕಳೆದ ವಾರದಲ್ಲಿ 14ನೇ ತಾರೀಕು ಏನೋ ನಾನು ನಮ್ಮ ಬಿಜೆಪಿ ಕಚೇರಿಯಲ್ಲಿ ನಮ್ಮ ದೇಶ್ಮುಖ್ ಅಂತ ಹೇಳಿ, ವಿಜಯಲಕ್ಷ್ಮಿ ದೇಶ್ಮುಖ್ ಅಂತ ಹೇಳಿ, ಅವರು ಫೇಮಸ್ ಆನ್ಕಾಲಜಿಸ್ಟ್, ಅವರು ಬಂದಿದ್ರು ಮತ್ತು ನಾವೆಲ್ಲ ಒಂದಷ್ಟು ಜನ ಇದ್ವಿ. ಹಾಗೆ ಒಂದು ಉದ್ಘಾಟನೆ ಸಮಾರಂಭ ಆಯಿತು, ಅವ್ರಿಗೊಂದು ಸನ್ಮಾನ ಆಯಿತು. ನಮ್ಮ ರವಿಕುಮಾರ್ ಅವರು ನಮ್ಮ ಬಿಜೆಪಿ MLC ಇದ್ದಾರೆ ಮತ್ತು ಸಚೇತಕರಿದ್ದಾರೆ. ಅವರು ಹೇಳ್ತಾ ಇವ್ರ ಮನೇಲಿ ಇರ್ತಕ್ಕಂಥ 5 ಜನ ಹೆಣ್ಮಕ್ಳು ಎಲ್ಲರೂ ಸಹ ಪೋಸ್ಟ್ ಗ್ರಾಜುಯೇಷನ್ ಮತ್ತು ಟ್ರಿಪಲ್ ಗ್ರಾಜುಯೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ವಿಜಯಲಕ್ಷ್ಮಿ ಅವರು ಹೇಳಿದ್ರು, ಇದೆಲ್ಲ ನಮ್ಮ ತಂದೆ ಮಾಡಿರೋ ಪುಣ್ಯ. ಯಾಕೆ ಅಂದ್ರೆ ನಮ್ಮ ತಂದೆ ಸದಾ ಸಮಾಜ ಸೇವೆಯಲ್ಲಿದ್ರು, ಅದರಿಂದಾಗಿ ನಾವು 5 ಜನ ಹೆಣ್ಮಕ್ಳು ಬರೀ ಗ್ರಾಜುಯೇಷನ್ ಮಾಡಲಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಟ್ರಿಪಲ್ ಗ್ರಾಜುಯೇಷನ್ ಮಾಡಿದ್ವಿ. ಆಕೆಯ ಮಾತುಗಳನ್ನ ಕೇಳಿ ನನ್ಗೇನ್ ಅನಿಸ್ತು ಅಂದ್ರೆ, ಈ ತರ ಅನೇಕ ಜನ ಸಮಾಜದಲ್ಲಿದ್ದಾರೆ. ಅಂದ್ರೆ ಹರೀಶ್ ಅವರು ಅವರ ತಂದೆ ಯಾವ ರೀತಿ ಸಮಾಜ ಸೇವೆ ಮಾಡಿದ್ರು ಆ ರೀತಿ ಮಾಡಿಕೊಂಡೇ ಹೋಗ್ತೇವೆ. ಹಾಗೆ ನಮ್ಮ ಒಳವಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ, ನಮ್ಮ ಇವರು ಅನೇಕ ಜನ ನಾಯಕರಿದ್ದಾರೆ. ಅದಕ್ಕೆ ಪರ್ಸನಲಿ ಗೊತ್ತಿರೋದ್ರಿಂದ ನಾನು ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ಪರ್ಸನಲಿ ಗೊತ್ತಿಲ್ಲ, ಆದ್ರಿಂದ ಹೆಸರುಗಳು ತಗೊಳ್ತಾ ಇಲ್ಲ ಅಷ್ಟೇ. ಅಂದ್ರೆ ಸಮಾಜಕ್ಕೆ ನಾವು ಕೊಟ್ರೆ ಖಂಡಿತವಾಗ್ಲೂ ಅದು ನಮ್ಗೆ 4 ಪಟ್ಟು ನಮಗೆ ಬರುತ್ತೆ ವಾಪಸ್. ನಾವು ಅದಕ್ಕೆ ಕೊಟ್ಟಿಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಅಂತ ಹೇಳಿ ಯಾವುದೋ ಕಾಲದಲ್ಲೇ ಹಿರಿಯರು ಗಾದೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಇದರ ಸಂದೇಶ. ಇಲ್ಲಿ ಅನೇಕ ಜನ ಸಣ್ಣ ಸಣ್ಣ ಮಕ್ಕಳಿದ್ದೀರ, ಎಷ್ಟು ಜನ ಕೇಳಿಸ್ಕೊತಿದ್ರು ಇಲ್ಲ ಗೊತ್ತಿಲ್ಲ ನನಗೆ. ಅದರಿಂದಾಗಿ ನಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೊಳ್ಬೇಕು. ಏನು ಅಂದ್ರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಕೈಯಲ್ಲಾಗಿದ್ದಂಥದ್ದು, ಅಂದ್ರೆ ನಮ್ಮ ಹತ್ರ 10 ರೂಪಾಯಿ ಸಹಾಯ ಮಾಡಬೇಕು ಅಂತಿಲ್ಲ. ನಮ್ಮ ಹತ್ರ 10 ರೂಪಾಯಿ ಇದೆ,
ನಾವು ಅಟ್ಲೀಸ್ಟ್ ಅದರಲ್ಲಿ ಒಂದು 50 ಪೈಸಾನೋ ₹1 ಸಮಾಜ ಸೇವೆಗೋಸ್ಕರ ತೆಗೆದಿಡಬೇಕು. ಅದು ಆ ರೀತಿ ಮಾಡ್ಕೊಂಡು ಬಂದು, ಅಂದ್ರೆ ನಮ್ಮ ಹತ್ರ 24 ಗಂಟೆ ಇದೆ. 24 ಗಂಟೆಯಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದ್ರೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು, ಯಾವುದೋ ಒಂದು ನಮ್ಗೆ ಆಸಕ್ತಿ ಇರ್ಬೋದು, ಗಿಡ ನೆಡೋದಕ್ಕೆ, ಅದು ಒಂದು ಸಾಮಾಜಿಕ ಚಟುವಟಿಕೆ. ಜನಕ್ಕೆ ಒಂದು ಸಹಾಯ ಮಾಡಬಹುದು, ಅದು ಒಂದು ಸಾಮಾಜಿಕ ಚಟುವಟಿಕೆ. ಇನ್ಯಾರಿಗೋ ಏನೋ ಒಂದು ಸಲಹೆ ಬೇಕಾಗಿರೋದು, ಅದು ಒಂದು ಸಾಮಾಜಿಕ ಚಟುವಟಿಕೆ. ಈ ರೀತಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸಣ್ಣ ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಯಾರ್ಯಾರು ಹಿರಿಯರಿದ್ದೀರಾ, ಈಗ ಅಕಸ್ಮಾತ್ ತಾವು ಮಾಡ್ತಿದ್ರೆ ತುಂಬಾ ಸಂತೋಷ, ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ತೊಡಗಿಸ್ಕೊಳ್ಳಿ. ಯಾಕೆ ಅಂದ್ರೆ ಕೊಟ್ಟಿಟ್ಟಿದ್ದು ತಾವು ಹೇಳ್ಬೇಕೀಗ, ನಾನು ಹೇಳ್ತೀನಿ, ಕೊಟ್ಟಿಟ್ಟಿದ್ದು ಬಚ್ಚಿಟ್ಟಿದ್ದು, ಇನ್ನೊಂದ್ಸತಿ ಜೋರಾಗಿ ಹೇಳೋಣ, ಕೊಟ್ಟಿಟ್ಟಿದ್ದು ಇನ್ ಸ್ವಲ್ಪ ಎಲ್ಲಾರು ಸೇರಿಸ್ಕೊಂಡು ಹೇಳಿದ್ರೆ ಅದೊಂದು ಸ್ಲೋಗನ್ ಆಗ್ಬಿಡುತ್ತೆ, ಆಯ್ತಾ? ಅದು ಈ ಕಾರ್ಯಕ್ರಮದ ಉದ್ದೇಶನೂ ಸರ್. ಕೊಟ್ಟಿಟ್ಟಿದ್ದು ನಾನ್ ಬಿಡೋದಿಲ್ಲ, ಎಲ್ಲಾರು ಮಾತಾಡಿದ್ರೆ ಮಾತ್ರ ನಾನು ಇಲ್ಲ. ನಾನು ಭಾರತ್ ಮಾತಾ ಕಿ ಜೈ ಅಂತ 100 ಸತಿ ಹೇಳ್ತಿದ್ದೀನಿ ಮೊನ್ನೆ ವಿದ್ಯಾರ್ಥಿಗಳ ಹತ್ರ. ಯಾರೊಂದು ನಾಯಕರಾದಂಥ ವಾಸಣ್ಣವರ ತಮ್ಮನವರಾದ ಹರಿಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು SV2 ಸಮಾಜ ಸೇವಾ ಟ್ರಸ್ಟ್ನ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ, ಅನ್ನದಾನ ಶಿಬಿರವನ್ನು ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ಬಹಳ ಸರಳತೆಯಿಂದ ನಾಗರಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ಸೇವೆಯನ್ನು ಈವರೆಗೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, SV2 ಏನು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಆಶೀರ್ವಾದ ಸಹ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದ ಬಡಜನರಿಗೆ ಅವರು ಆಶಾದಾಯಕ ಆಗಬೇಕು. ಈ ಭಾಗದಲ್ಲಿ ನಾರಾಯಣ ಹೃದಯ ಬಹಳ ಹೃದ್ರೋಗ ಹಾಸ್ಪಿಟ್ಲು, ಏನಾದರೂ ಸಹ ನಾನು ಸಹ ಏನಾದರೂ ಕೆಲಸ ಆಗಬೇಕು, ಯಾರಾದರೂ ಸೇವೆ ಮಾಡಿಸ್ಬೇಕು, ನನ್ನ ಹತ್ರ ಬಂದವ್ರಿಗೆ ನಾನು ಸಹ ಹರಿಪ್ರಸಾದ್ ಅವರಿಗೆ ಹೇಳಿದ್ದೀನಿ, ಸರ್ ಇದೆ ನೋಡೋಣ, ನೋಡಬೇಕು, ಪಾಪ ಬಡವರು ಬಗೆಹರಿಸ್ಕೊಡಿ ಅಂತ ನಾನು ಸಹ ಅವ್ರನ್ನ ತುಂಬ ಬಾರಿ ಹೇಳಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅವರು ಇನ್ನೊಂದಷ್ಟು ಭಗವಂತ ಆರೋಗ್ಯ ಆಯಸ್ಸನ್ನು ಕೊಟ್ಟು ಈ ಭಾಗದ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಆ ಭಗವಂತ ಕಲ್ಪಿಸ್ಕೊಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ರಾಜಕೀಯ ಜೀವನದಲ್ಲೂ ಸಹ ಇದ್ದಾರೆ. ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಿ ತಮ್ಮ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತೇಳಿ ನಮ್ಮತಕ್ಕಂಥ ಶ್ರೀಯುತ ಹರಿಪ್ರಸಾದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಾಗೂ ಅಂಗಾಂಗಗಳ ದಾನವನ್ನ ಈ ಒಂದು ಹುಟ್ಟುಹಬ್ಬದ ಸಲುವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸುತ್ತ, ಈ ಟ್ರಸ್ಟ್ನ ಮೂಲಕ ಆಯೋಜಿಸತಕ್ಕಂಥ ಕಾರ್ಯಕ್ರಮ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವರ ಹುಟ್ಟುಹಬ್ಬಕ್ಕೆ, ಹರಿಪ್ರಸಾದ್ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಭಗವಂತ 3 ವರ್ಷಗಳ ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಪೋಣಿಸಲೆಂದು ಭಗವಂತನಿಗೆ ಪ್ರಾರ್ಥಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಉತ್ತಮ ಒಳ್ಳೆ ಆಚರಿಸುತ್ತಿದ್ದಾರೆ. ಅವರಿಗೆ ನಮ್ಮ ತುಂಬಾದ ಹುಟ್ಟುಹಬ್ಬದ ಶುಭಾಶಯ ಕೊಡುತ್ತಾ, ಇವತ್ತು ದಿವಸ ಅವರು ಈ ಒಂದು ಸಮಾಜಮುಖಿ ಕಾರ್ಯಕ್ರಮ, ಆರೋಗ್ಯ ಶಿಬಿರ ಇರ್ಬೋದು ಮತ್ತು ಸಾಮಾಜಿಕ ಕಾರ್ಯಕ್ರಮ ಮದುವೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಾಸ್ತವರಿಬ್ಬರು ಅದೇ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಬಡವರ ಸೇವೆ ಮಾಡಲು ಅವಕಾಶ ಕಲ್ಪಿಸಿ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅವರಿಗೆ ಆಯೋಜಿಸುತ್ತಿರುವ ನಮ್ಮ ಪ್ರಸಾದ್ ಅವರಿಗೆ
ಹರಿಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನೆಲೆಸುತ್ತಾ ಅವರ ಅಣ್ಣನಾದ ಸೇವಕ ವಾಸು ಅವರು ಸವಿ ನೆನಪಿನ ಅವರ ಕಾರ್ಯಕ್ರಮಗಳನ್ನು ತುಂಬ ಹೃದಯದಿಂದ ಮುಂದುವರಿಸಿಕೊಂಡು ಹೋಗ್ತಾ ಇರುವ ಅವರ ಸಂಬಂಧರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ದಿನ ನಮ್ಮ ಸಹೋದರ ಸಮಾನವಾಗಿರ್ತಕ್ಕಂತಹ ಹರಿಪ್ರಸಾದ್ ಅವರ ಒಂದು ಜನ್ಮದಿನದ ಅಂಗವಾಗಿ ಎಲ್ಲ ಒಂದು ಕಾರ್ಯಕರ್ತ ಬಂಧುಗಳು, ಸ್ನೇಹಿತರು, ವಿದೇಶಗಳೆಲ್ಲ ಬಂದು ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ. ಅವರು ನಾನು ಸಹ ಈ ದಿನ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು ಸಿಗಲಿ. ಅವರ ಒಂದು ಜೀವನ ಉದ್ದಕ್ಕೂ ಅವರ ಅಣ್ಣ ವಾಸುದೇವಣ್ಣ ಯಾವ ರೀತಿ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬಂದರು, ಅದೇ ರೀತಿ ನಮ್ಮ ಹರೀಶನವರು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಈ ದಿನ ಅವರ ಒಂದು ವಿಶೇಷ ಏನಂದರೆ ಎಲ್ಲ ಒಂದು ಸಹಕಾರ ಕೊಟ್ಟಂತಹ ಎಲ್ಲ ಹಾಸ್ಪಿಟಲ್ ಅವರಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮ ಬಂದಿರುವಂಥ ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೇನೆ. ದೇವರು ಆಶೀರ್ವಾದ ಅಂತ ಹೇಳ್ತಾ ಇವತ್ತು ಅವರ ಏನು ಕಾರ್ಯಕ್ರಮವನ್ನು ಹೇಳಿಕೆ ಮುಖಾಂತರ ಜನರಿಗೆ ಒಂದು ಸೇವೆ ಸಲ್ಲಿಸುವ ಪ್ರಯತ್ನ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ಹರೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಸಾಕಷ್ಟು ಸ್ಥಳೀಯ ನಾಯಕರು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇವರ ಸಹೋದರರು ಮತ್ತು ಇವರ ಸಹೋದರರ ನಂತರ ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ಭಾಗದ ಸಮಾಜ ಸೇವಕರಾಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ದೇವರು ಆರೋಗ್ಯ, ಆಯಸ್ಸು ಮತ್ತು ಅಂತಸ್ತನ್ನು ಕೊಟ್ಟು ಕಾಪಾಡಿ ಅಂತ ಎಲ್ಲ
ನನ್ನ ಆತ್ಮೀಯ ಸಹೋದರ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಹರಿಪ್ರಸಾದ್ ಅವರ ಜನ್ಮದಿನವನ್ನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಕಿತ್ಗಾನಹಳ್ಳಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ತಾಯಿ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಹರಿಪ್ರಸಾದ್ ಅವ್ರ ಮೇಲೆ ಸದಾಕಾಲ ಇರಲಿ. ಅವ್ರಿಗೆ 100 ವರ್ಷಗಳ ಕಾಲ ದೀರ್ಘಾಯಸ್ಸನ್ನು ತಾಯಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ರಾಜಕಾರಣದಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಕೃಪೆಯನ್ನು ತಾಯಿ ಕೊಡಲಿ ಅಂತೇಳಿ ಅವ್ರನ್ನ ಮನವಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮ ವಾಹಿನಿಗಳ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಿತ್ಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪಾಠಶಾಲೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಇವತ್ತು ಸರಳವಾಗಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇವತ್ತು ನಮಗೆ ಆ ಭಗವಂತ ಜನ್ಮ ಕೊಟ್ಟು ಅದಕ್ಕೆ ಅರ್ಥ ಕೊಟ್ಟು ಈ ಭೂಮಿಗೆ ಕಳಿಸಿರ್ತಾನೆ. ಆ ಅರ್ಥ ಮಾಡಿಕೊಂಡು ನಾವು ಅದನ್ನ ಸಾರ್ಥಕತೆ ಪಡ್ಕೊಂಡಾಗ ನಾವು ಮಾನವ ಜನ್ಮಕ್ಕೆ ಒಂದು ಅರ್ಥ ಬರ್ತದೆ. ಎಲ್ಲರಲ್ಲೂ ನಾನು ಕೇಳ್ಕೊಳೋದು ಇಷ್ಟನೇ, ಭಗವಂತ ಸರ್ವಾಂತರ್ಯಾಮಿ, ಎಲ್ಲ ಜೀವನಲ್ಲೂ ಎಲ್ಲ ಇದರಲ್ಲೂ ಭಗವಂತ ಇರ್ತಾನೆ. ನಾನು ಆಯ್ದುಕೊಂಡ ಕ್ಷೇತ್ರ ಬಂದು ಈ ಕ್ಷೇಮ ಕ್ಷೇತ್ರ. ನಾನು ಕೈಲಾದ ಮಟ್ಟಿಗೆ ಆ ಭಗವಂತ ಈ ಸಮಾಜ ಸೇವೆ, ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಹಲವಾರು ನಮ್ಮ ಅಜಯನಂತವರ ಆಶೀರ್ವಾದ ಮತ್ತು ನಮ್ಮ ಪ್ರಸನ್ನ ಕುಮಾರ್ ಅಂತ ಸಹಕಾರ, ತುಂಬ ಸಹಕಾರಗಳು ಮಾಡಿದ್ದಾರೆ ಹಲವಾರು. ಅದರಲ್ಲಿ ಪ್ರಸನ್ನ ಕುಮಾರ್ ಮುಂಚೂಣಿಗೆ ಬರ್ತಾರೆ. ಆತ ಸೇಮ್ ವಾಸಣ್ಣ ನಂತರ ಸಾಲ ಮಾಡಿ ಎಷ್ಟೋ ರೋಗಿಗಳಿಗೆ ಹಣ ಸಂದಾಯ ಮಾಡಿರೋದು ನನ್ನ ಜೀವಂತ ಸಾಕ್ಷಿ. ಹಾಗಾಗಿ ಹಲವಾರು ಜನಗಳ ಸಹಕಾರ ಮತ್ತು ಹಲವಾರು ಜನರ ಆಶೀರ್ವಾದ, ಅವರ ಮಾರ್ಗದರ್ಶನದ ಮುಖಾಂತರ ನಾವು ಇವತ್ತು ಇಷ್ಟು ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬಂದಾಗ ಅದು ಅಧಿಕೃತವಾಗಿರಲಿಲ್ಲ. ಇವತ್ತು ನಾವು ಅಧಿಕೃತವಾಗಿ SV2 ಸಮಾಜ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಅದರ ಮುಖಾಂತರ ಇನ್ನೂ ಹೆಚ್ಚಿನ ಸಮಾಜ ಸೇವೆಗಳು ಮಾಡೋ ಶಕ್ತಿ ಈಗ ಹಿರಿಯರ ಮತ್ತು ಸ್ನೇಹಿತರೆಲ್ಲ ವಿದೇಶಿಗಳ ಸಹಕಾರದಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಮನುಷ್ಯನ ಜನ್ಮನ ಅರ್ಥ ಮಾಡ್ಕೊಂಡು ಇಷ್ಟನೇ. ಎಷ್ಟೋ ಜನ್ಮಗಳ ನಂತರ ಮನುಷ್ಯನ ಜನ್ಮ ಬರ್ತದೆ. ಆ ಮನುಷ್ಯನ ಜನ್ಮಕ್ಕೆ ದೇವರು ಖಂಡಿತವಾಗ್ಲೂ ಅರ್ಥ ಕೊಟ್ಟಿರ್ತಾನೆ. ಯಾಕಂದರೆ ನಿಮ್ಮ ಮನಸ್ಸಿನಲ್ಲೇ ಪ್ರೀತಿ ಕೊಟ್ಟಿರ್ತಾನೆ. ನಿಮ್ಮ ಜೊತೆಲಿರೋ ಆತ್ಮ, ಆ ಆತ್ಮದಲ್ಲಿ ಪರಮಾತ್ಮನ ಇರ್ತಾನೆ. ನಾವು ಎಲ್ಲರಲ್ಲೂ ಆ ದೇವರನ್ನು ಕಾಣ್ತಾ ಆ ಜನಸೇವೆ ಮಾಡಿಕೊಂಡು ಅಶಕ್ತರಿಗೆ ಅಪಾಯಕರಿಗೆ ನಾವು ಈ ಸಮಾಜದಲ್ಲಿ ಒಂದು ಬದುಕುವ ನಿಟ್ಟಿನಲ್ಲಿ ಆರೋಗ್ಯ ಸೇವೆಗಳಾಗಲಿ, ನಮ್ಮ ಕೈಲಾದ ಸಹಕಾರಗಳಾಗಲಿ ಮಾಡೋಣ. ಆದಷ್ಟು ನಾವು ದುಂದು ವೆಚ್ಚಗಳನ್ನು ಮಾಡದೆ ಸರಳವಾಗಿ ಜೀವನ ನಡೆಸ್ತಾ ಈ ಸಮಾಜಕ್ಕೆ ಏನಾದರೂ ನಮ್ಮ ಜೀವನಕ್ಕೆ ಅರ್ಥ ಇದ್ದಂಗೆ ಒಂದು ಏನಾದರೂ ಸಮಾಜಕ್ಕೆ ಒಂದು ಚಿಕ್ಕ ಪುಟ್ಟ ಕೊಡುಗೆ ಮಾಡೋಣ ಅನ್ನೋ ಅರ್ಥ ಇಟ್ಕೊಂಡು ಟ್ರಸ್ಟ್ ಓಪನ್ ಮಾಡಿದ್ವಿ. ಈ ಸಂಘದ ಹಲವಾರು ಸಂಘ ಸಂಸ್ಥೆಗಳು, ಕಾರ್ಮಿಕ ಸಂಘಟನೆಗಳು, ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟು ಈ ಮಟ್ಟಕ್ಕೆ ನಾವು ಬೆಳೆಯೋದಕ್ಕೆ ಕಾರಣ ಆಗಿದೆ. ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀನಿ. ಜನ ನನ್ನ ನಂಬಿಕೆ ನಾನು ಖಂಡಿತವಾಗಿ ಉಳಿಸ್ಕೊಂಡು ಸದಾ ಜನಸೇವೆಯಲ್ಲಿ ನಾನು ಕೊನೆ ವಯಸ್ಸವರೆಗೂ ನಾನು ಜನಸೇವೆಯಲ್ಲಿದ್ದು ಜನರಿಗೆ ಸಹಾಯ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದಲ್ಲಿ ತಿಳಿಸ್ತೇನೆ. ನಾನು ಹೇಳೋದು ಇಷ್ಟೇ, ನನ್ನ ಮಾಧ್ಯಮ ಮುಖಾಂತರ ಎಲ್ಲ ವಿಷಯಗಳು ತಿಳಿಸೋದು ಇಷ್ಟೇ. ಸಮಾಜಕ್ಕೆ ಏನಾದರೂ ಕೊಡಿ. ಯಾಕಂದರೆ ಈ ಸಮಾಜನೇ ನಾವೇ ಸಮಾಜ. ಈ ಸಮಾಜಕ್ಕೆ ಏನಾದರೂ ಕೊಡಿ ಇದ್ದಾಗ ಒಂದು ಭಾಗದ ನಿಮ್ಮ ಲಾಭಾಂಶದ ಒಂದು ಭಾಗವನ್ನು ಸಮಾಜಕ್ಕೆ ದಾರಿ ಎರೆದರೆ ಖಂಡಿತವಾಗಲೂ ಇವತ್ತು ನಾವು ಸ್ವಚ್ಛ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ಬೋದು. ಈಗ ನಾವು ಪ್ರಸನ್ನ ಕುಮಾರ್ ನಾವೆಲ್ಲ ಸುಮಾರು 25 ವರ್ಷಗಳಿಂದ ನಾಡೋದ್ರ ಆಸ್ಪತ್ರೆಯಲ್ಲಿ ಸುಮಾರು ಜನಕ್ಕೆ ಈಗ ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದಗಳನ್ನು ತುಂಬ ಚೆನ್ನಾಗಿ ಸಹಾಯ ಮಾಡಿದ್ವಿ. ಮುಂದೆ ಈ ಟ್ರಸ್ಟಿಗೆ ನಿಮ್ಮ ಸಹಕಾರ, ನಿಮ್ಮ ಸಹಾಯ ಮತ್ತು ನಿಮ್ಮ ಆಶೀರ್ವಾದ ಸದಾ ಇರಲಿ. ಎಲ್ಲರೂ ಹಿರಿಯರನ್ನು ಬೇಡುತ್ತಾ ನನ್ನ ಎಲ್ಲ ಸ್ನೇಹಿತರನ್ನು ಕೇಳ್ಕೊಳ್ತಾ ನಾನು ನಿಮ್ಮನ್ನು ಮನವಿ ಮಾಡಿಕೊಂಡು ನಾನು ಮಾತನಾಡ್ತೀನಿ. ನಮಸ್ಕಾರ. ಜೈ ಹಿಂದ್.